ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ರೈಡರ್ಸ್. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾನು ಎಕನಾಮಿಕ್ಸ್ನ ಪರಿಕಲ್ಪನೆ, ಎಕನಾಮಿಕ್ಸ್ನ ಇಂಟ್ರಡಕ್ಷನ್, ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಟೈಪ್ಸ್ ಆಫ್ ಎಕನಾಮಿಕ್ಸ್ ಮತ್ತು ಯಾವ ಯಾವ ಎಕಾನಮಿಗಳು ಬರ್ತವೆ ಮತ್ತು ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂತಹ ಅನೇಕ ವಾಕ್ಯಗಳು ಯಾವುವು ಮತ್ತು ಎಕನಾಮಿಕ್ಸ್ನ ಅನೇಕ ವಲಯಗಳು ಯಾವುವು ಮತ್ತು ಎಕನಾಮಿಕ್ಸ್ನಲ್ಲಿ ಈಗ ಪ್ರಚಲಿತವಾಗಿ ಯಾವುದನ್ನು ನಾವು ಅಧ್ಯಯನ ಮಾಡಬೇಕು, ಈ ಒಂದು ವಿಷಯಗಳನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಮತ್ತು ಈ ಎಕನಾಮಿಕ್ಸ್ ಅನ್ನುವಂತಹ ಸಿಲೆಬಸ್ನ ಮುಗಿಸಿಕೊಡುವ ಜವಾಬ್ದಾರಿ ನನ್ನದಾಗಿರ್ತದೆ. ಬರುವಂತಹ ದಿನಗಳಲ್ಲಿ ಎಲ್ಲ ಈ ಒಂದು ಎಕನಾಮಿಕ್ಸ್ಗೆ ಸಂಬಂಧಿಸಿದಂತಹ ಎಲ್ಲ ಚಾಪ್ಟರ್ಗಳ ವಿಡಿಯೋಗಳನ್ನು ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ. ಎಕನಾಮಿಕ್ಸ್ ಅನ್ನುವಂಥ ಈ ಒಂದು ಸುಲಭ ವಿಷಯವನ್ನು ನಾವು ಅತ್ಯಂತ ಸುಲಭವಾಗಿ ತಿಳಿದುಕೊಳ್ತಾ ಹೋಗಿಬಿಡೋಣ. ಇವತ್ತಿನ ಕ್ಲಾಸ್ನಲ್ಲಿ ಎಕನಾಮಿಕ್ಸ್, ಇಂಟ್ರೊಡಕ್ಷನ್ ಆಫ್ ಎಕನಾಮಿಕ್ಸ್. ಮೊದಲಾಗಿ ಎಕಾನಮಿಕ್ಸ್ ಅಂದರೆ ಏನು? ಈ ಎಕಾನಮಿಕ್ಸ್ ಅಂತಂದರೆ ಇದನ್ನು ಅರ್ಥಶಾಸ್ತ್ರ ಅಂಥೇಳಿ ಕರೀತಾರೆ. ಅರ್ಥಶಾಸ್ತ್ರ, ಈ ಅರ್ಥಶಾಸ್ತ್ರ ಅಂಥೇಳಿ ಎಕನಾಮಿಕ್ಸ್ನ ಕರೀತಾರೆ. ಎಕಾನಮಿಕ್ಸ್ ಅನ್ನುವಂತಹ ಶಬ್ದ ಇಂಗ್ಲೀಷ್ ಶಬ್ದ ಆಗಿರ್ತದೆ. ಆದರೆ ಈ ಎಕಾನಮಿಕ್ಸ್ ಶಬ್ದ ಇಂಗ್ಲೀಷ್ ಭಾಷೆಗೆ ಗ್ರೀಕ್ ಭಾಷೆಯಿಂದ ಬಂದಿರುತ್ತದೆ. ಗ್ರೀಕ್ ಭಾಷೆಯ ಎರಡು ಶಬ್ದಗಳಿಂದ ಈ ಎಕಾನಮಿಕ್ಸ್ ಅನ್ನುವಂಥ ಬಂದಿರ್ತದೆ. ಈ ಎಕಾನಮಿಕ್ಸ್ ಅನ್ನುವಂಥದ್ದು ಎಕೋಸ್ ಮತ್ತು ನೋಮೋಸ್, ಎಕೋಸ್ ಮತ್ತು ನೋಮೋಸ್ ಅನ್ನುವಂತಹ ಎರಡು ಶಬ್ದಗಳಿಂದ ಬಂದಿರ್ತದೆ. ಎಕ್ಸಾಮ್ನಲ್ಲಿ ಕೇಳಿರ್ತಾರೆ. ಎಕೋಸ್ ಅಂದರೆ ಗ್ರಹ, ನೋಮೋಸ್ ಅಂದರೆ ನಿರ್ವಹಣೆ. ಈ ಪ್ರಾಚೀನ ಕಾಲದಲ್ಲಿ ಎಕನಾಮಿಕ್ಸ್ ಅನ್ನುವಂಥ ಪರಿಕಲ್ಪನೆಗೆ ಗೃಹ ನಿರ್ವಹಣೆ ಅನ್ನುವಂಥ ಒಂದು ವ್ಯವಸ್ಥೆ ಇತ್ತು. ಇದಕ್ಕೆ ಏನಂತ ಕರಿತಿದ್ರು? ಎಕಾನಮಿಕ್ಸ್ ಅಂಥೇಳಿ ಕರಿತಿದ್ರು. ಈ ಎಕಾನಮಿಕ್ಸ್ ಅನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲೇ ಮತ್ತೊಂದು ಪದವನ್ನು ತಿಳಿದುಕೊಳ್ಬೇಕಾಗ್ತದೆ. ಅದೇನಪ್ಪ ಅಂತಂತಂದರೆ ಎಕಾನಮಿ. ಈ ಎಕಾನಮಿಯನ್ನು ತಿಳಿದುಕೊಳ್ತಾ ಹೋಗಬೇಕಾಗ್ತದೆ. ಎಕಾನಮಿ ಅಂತಂದ್ರೆ ಏನು? ಎಕನಾಮಿಕ್ಸ್ ಅಂತಂದರೆ ಅರ್ಥಶಾಸ್ತ್ರ ಆಯಿತು. ಎಕಾನಮಿ ಅಂತಂದರೆ ಆರ್ಥಿಕತೆ ಅಥವಾ ಅರ್ಥ ವ್ಯವಸ್ಥೆ. ಈ ಅರ್ಥವ್ಯವಸ್ಥೆ ಇದರ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವೇನು ಕರಿತೀವಿ? ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಈ ಅರ್ಥವ್ಯವಸ್ಥೆ ಇದರಲ್ಲಿ ಯಾವ ಎರಡು ಕಾನ್ಸೆಪ್ಟ್ ಬರ್ತಾವೆ ಅಂತಂತಂದರೆ ಆರ್ಥಿಕ ಸಮಸ್ಯೆಗಳು ಅಂತ ಬರ್ತವೆ. ಆರ್ಥಿಕ ಸಮಸ್ಯೆಗಳು ಅಂದರೆ ಎಕಾನಮಿಕ್ ಪ್ರಾಬ್ಲಮ್ಸ್ ಅಂತ ಬರ್ತಾವೆ. ಅವೇನಪ್ಪ ಅಂತಂತಂದ್ರೆ ಸಿಂಪಲ್ ಆಗಿ ಮೂರು ಕಾನ್ಸೆಪ್ಟ್ ಬರ್ತಾವೆ. ಮೂರು ಕಾನ್ಸೆಪ್ಟ್: ಏನನ್ನು, ಹೇಗೆ, ಯಾರಿಗೆ. ಅಂದರೆ ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗೆ ಉತ್ಪಾದನೆ ಮಾಡಬೇಕು. ವಾಟ್ ಟು ಡೂ, ಹೌ ಟು ಡೂ, ಹೋಮ್ಸ್ ಟು ಡೂ. ಅಂದರೆ ಯಾವುದನ್ನು ಉತ್ಪಾದನೆ ಮಾಡಬೇಕು. ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆಯನ್ನು ನೋಡಿದಾಗ ನಾವು ಯುದ್ಧೋಪಕರಣಗಳನ್ನು ಪ್ರೊಡಕ್ಷನ್ ಮಾಡಬೇಕಾ, ಉತ್ಪಾದನೆ ಮಾಡಬೇಕಾ, ಅಥವಾ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕಾ, ಅಥವಾ ನಾವು ಎರಡನ್ನೂ ಉತ್ಪಾದನೆ ಮಾಡಿದರೆ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು. ಇದು ಎಕಾನಮಿಕ್ಸ್ ಸಮಸ್ಯೆಗಳಾಗಿರ್ತವೆ. ಇವುಗಳ ಬಗ್ಗೆ ಎಕನಾಮಿಕ್ಸ್ ಆರ್ಥಿಕತೆ ಅಂದರೆ ಆರ್ಥಿಕ ಸಮಸ್ಯೆಗಳು ಮತ್ತು ಇದು ಒಂದು ಕಾನ್ಸೆಪ್ಟ್ ಆಯಿತು. ನಂತರ ಬರ್ತಕ್ಕಂಥದ್ದು ಆರ್ಥಿಕ ಚಟುವಟಿಕೆಗಳು ಅಂತ ಬರ್ತದೆ. ಅಂದರೆ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಅಂತ ಬರ್ತದೆ. ಈ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಒಳಗೆ 4 ಬರ್ತವೆ: ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್, ನಂತರ ಕನ್ಸಂಪ್ಷನ್. ಪ್ರೊಡಕ್ಷನ್ ಅಂತಂತಂದರೆ ಉತ್ಪಾದನೆ, ಡಿಸ್ಟ್ರಿಬ್ಯೂಷನ್ ಅಂತಂದರೆ ಹಂಚಿಕೆ, ಎಕ್ಸ್ಚೇಂಜ್ ಅಂದರೆ ವಿತರಣೆ, ಕನ್ಸಂಪ್ಷನ್ ಅಂದರೆ ಅನುಭೋಗ. ಅಂತಂದರೆ ಎಕಾನಮಿಯಲ್ಲಿ ಬರ್ತಕ್ಕಂಥವು ಎಕನಾಮಿಕ್ ಸಮಸ್ಯೆಗಳು ಮತ್ತು ಎಕನಾಮಿಕ್ ಆಕ್ಟಿವಿಟೀಸ್ಗಳು. ಈ ಎಕಾನಮಿಕ್ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಮತ್ತು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರೀತಾರೆ? ಎಕಾನಮಿಕ್ಸ್ ಅಂಥೇಳಿ, ಅರ್ಥವ್ಯವಸ್ಥೆ ಅಂಥೇಳಿ ಕರೀತಾರೆ. ಸ್ಟಡಿಂಗ್ ಆಫ್ ಎಕಾನಮಿಕ್ ಆಕ್ಟಿವಿಟೀಸ್ ಆ್ಯಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್ ಇಸ್ ಕಾಲ್ಡ್ ಆಸ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಅಂತಂದರೆ ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರೀತಾರೋ? ಎಕಾನಮಿಕ್ಸ್ ಅಂಥೇಳಿ ಕರೀತಾರೋ. ಇನ್ನು ಭಾರತ ದೇಶದ ಇತಿಹಾಸಕ್ಕೆ ಬಂತಂತಂದರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಕೌಟಿಲ್ಯ.
ಈತನ ಇನ್ನೊಂದು ಹೆಸರು ಚಾಣಕ್ಯ. ಇನ್ನೂ ಒಂದು ಹೆಸರಿಂದ ಕೇಳ್ತಾರೆ, ಆಪ್ಷನ್ನಲ್ಲಿ ಕೊಟ್ಟಿರ್ತಾರೆ. ನೀವು ವಿಷ್ಣುಗುಪ್ತ ಅಂತ ಕೊಟ್ಟಿರ್ತಾರೆ. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿ ವಿಷ್ಣುಗುಪ್ತ ಅಂತ ಹೇಳಿ ಕೊಟ್ಟಿರ್ತಾರೆ ಆಪ್ಷನ್ನಾಗ. ಅದನ್ನು ಬಿಟ್ಟರೆ ಮತ್ತೆ ಯಾವ ಹೆಸರಿರಂಗಿಲ್ಲ. ಆವಾಗ ನೀವು ವಿಷ್ಣುಗುಪ್ತ ಅನ್ನುವಂಥ ವರ್ಡನ್ನು ಟಿಕ್ ಮಾಡಬೇಕಾಗ್ತದೆ. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ವಿಷ್ಣುಗುಪ್ತ. ಈತನ 3 ಹೆಸರುಗಳು, ಕೌಟಿಲ್ಯನಿಂದ ಅಥವಾ ಚಾಣಕ್ಯನ 3 ಹೆಸರುಗಳು ಇವಾಗಿರ್ತವೆ. ಈತ ಬರೆದಂತಹ ಒಂದು ಗ್ರಂಥ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಅನ್ನುವಂಥ ಬುಕ್ಕು ಸುಮಾರು ಕ್ರಿಸ್ತಪೂರ್ವ 300ರ ಇಸ್ವಿಯಲ್ಲಿ ಈ ಒಂದು ಗ್ರಂಥವನ್ನು ಬರೆದಿರ್ತಾರೆ. ಆದರೆ ಈ ಒಂದು ಗ್ರಂಥ ಮೂಲವಾಗಿ ಸಂಸ್ಕೃತ ಭಾಷೆಯಲ್ಲಿದೆ. ಇದು ಆಧುನಿಕ ಪ್ರಪಂಚಕ್ಕೆ ಯಾವಾಗ ದೊರಕಿತು ಅಂತಂತಂದರೆ 1906ರಲ್ಲಿ ದೊರೀತದೆ. ಎಲ್ಲಿ? ಮೈಸೂರಿನ ಲೈಬ್ರರಿಯಲ್ಲಿ. ಮೈಸೂರು ಲೈಬ್ರರಿಯಲ್ಲಿ ಗ್ರಂಥಪಾಲಕರಾಗಿದ್ದ ಆರ್ ಶ್ಯಾಮಶಾಸ್ತ್ರಿ ಇವರು ಗ್ರಂಥಪಾಲಕರಾಗಿರ್ತಾರೆ. ಹಿಂಗೆ ಒಂದು ದಿನ ನೋಡಬೇಕಾತಂದರೆ ಈ ಒಂದು ಗ್ರಂಥ ಸಿಗ್ತದೆ. ಈ ಒಂದು ಗ್ರಂಥ ಅವರಿಗೆ ಯಾವ ಭಾಷೆಯಲ್ಲಿ ಸಿಕ್ತು? ಸಂಸ್ಕೃತ ಭಾಷೆಯಲ್ಲಿ ಸಿಕ್ತು. ಅದನ್ನು ಕ್ರೋಢೀಕರಣ ಮಾಡಿ ಆಧುನಿಕ ಪ್ರಪಂಚಕ್ಕೆ ಇವರು ಪರಿಚಯಿಸ್ತಾರೆ. ಇನ್ನೊಂದು ಕೇಳ್ತಾರೆ, ಈ ಅರ್ಥಶಾಸ್ತ್ರ ಗ್ರಂಥವನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಅದು ಕೂಡ ಯಾರಾಗಿರ್ತಾರೆ ಅಂತಂದರೆ ಶ್ಯಾಮಶಾಸ್ತ್ರಿನೇ ಆಗಿರ್ತಾರು. ಇಂಗ್ಲೀಷ್ಗೆ ತರ್ಜುಮೆ ಮಾಡಿದರು 1909ರಲ್ಲಿ. ಈ ಅರ್ಥಶಾಸ್ತ್ರ ಅನ್ನುವಂತಹ ಗ್ರಂಥವನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದರು. ಇನ್ನು ಪ್ರಪಂಚದ ಇತಿಹಾಸಕ್ಕೆ ಬಂದರೆ, ಈ ಪ್ರಪಂಚದ ಇತಿಹಾಸದಲ್ಲಿ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಕೇವಲ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಅವರು ಆಡಮ್ ಸ್ಮಿತ್ ಆಗಿರ್ತಾರೆ. ಆಡಮ್ ಸ್ಮಿತ್ ಅರ್ಥಶಾಸ್ತ್ರ ಪಿತಾಮಹ. 1776ರಲ್ಲಿ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತಹ ಗ್ರಂಥವನ್ನು ಬರೆದು ಈ ಒಂದು ಅರ್ಥಶಾಸ್ತ್ರಕ್ಕೆ ವೈಜ್ಞಾನಿಕ ತಳಹದಿಯನ್ನು ಕಲ್ಪಿಸಿಕೊಟ್ಟಂತಹ ಆಡಮ್ ಸ್ಮಿತ್ ಅವರಿಗೆ, ಇವರು ಸ್ಕಾಟ್ಲ್ಯಾಂಡ್ ದೇಶದವರಾಗಿರ್ತಾರೆ. ಇವರಿಗೆ ಅರ್ಥಶಾಸ್ತ್ರದ ಪಿತಾಮಹ ಅಂಥೇಳಿ ಕರೀತಾರೆ. ನೆನಪಿರಲಿ, ಅರ್ಥಶಾಸ್ತ್ರ ಪಿತಾಮಹ ಆಡಮ್ ಸ್ಮಿತ್. ನಂತರ ಈ ಅರ್ಥಶಾಸ್ತ್ರದ ಪ್ರಮುಖ ವಾಕ್ಯಗಳನ್ನು ನೋಡೋಣ. ಈ ಅರ್ಥಶಾಸ್ತ್ರಕ್ಕೆ ಕೆಲವೊಂದು ಅರ್ಥಶಾಸ್ತ್ರಜ್ಞರು ಅನೇಕ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಆ ವಾಕ್ಯಗಳನ್ನು ನಾವು ನೋಡೋಣ. ಅರ್ಥಶಾಸ್ತ್ರದ ಪ್ರಮುಖ ವ್ಯಾಖ್ಯೆಗಳು. ಮೊದಲ ವ್ಯಾಖ್ಯೆಯನ್ನು ಯಾರು ಕೊಟ್ರಪ್ಪ ಅಂತಂತಂದ್ರೆ ಸಂಪತ್ತಿನ ವ್ಯಾಖ್ಯೆ. ಮೊದಲ ವ್ಯಾಖ್ಯೆ ಸಂಪತ್ತಿನ ವ್ಯಾಖ್ಯೆ. ಈ ಸಂಪತ್ತಿನ ವ್ಯಾಖ್ಯೆಯನ್ನು ಯಾರು ಕೊಡ್ತಾರೆ ಅಂತಂದ್ರೆ ಆಡಮ್ ಸ್ಮಿತ್ ಅವರು ಕೊಡ್ತಾರೆ 1776ರಲ್ಲಿ. ಆಡಮ್ ಸ್ಮಿತ್ 1776ರಲ್ಲಿ ಇವರ ಒಂದು ಗ್ರಂಥವನ್ನು ಕೇಳ್ತಾರೆ. ಇವರ ಗ್ರಂಥ ಯಾವುದಪ್ಪ ಅಂತಂತಂದರೆ ದ ವೆಲ್ತ್ ಆಫ್ ನೇಷನ್ಸ್. ದ ವೆಲ್ತ್ ಆಫ್ ನೇಷನ್ ಅನ್ನುವಂತಹ ಗ್ರಂಥವನ್ನು ಬರೆದ್ರು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವರ ಬಗ್ಗೆ ಕೇಳತಕ್ಕಂಥ ಇನ್ನೊಂದಿಷ್ಟು ಕ್ವಶನ್ಸ್ ಅದಾವು. ಅಂದ್ರೆ ಇವರು ಒಂದಿಷ್ಟು ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸಿದ್ಧಾಂತಗಳನ್ನು ಕೊಟ್ಟು ಯಾರು ಈ ಒಂದು ಸಿದ್ಧಾಂತಗಳನ್ನು ಕೊಟ್ಟರು ಅಂತ ಕೇಳ್ತಾರೆ. ಮೊದಲನೇದಾಗಿ ಒಂದನೇದು ಶ್ರಮ ವಿಭಜಕ ಸಿದ್ಧಾಂತ. ಈ ಶ್ರಮ ವಿಭಜಕ ಸಿದ್ಧಾಂತ ಕೊಟ್ಟವರು ಆಡಮ್ ಸ್ಮಿತ್. ಮತ್ತು ವಜ್ರ ಮತ್ತು ನೀರಿನ ತುಷ್ಟಿಗುಣ ಸಿದ್ಧಾಂತವನ್ನು ಕೊಡ್ತಾರೋ. ವಜ್ರ ಮತ್ತು ನೀರಿನ ತುಷ್ಟಿಗುಣ ಸಿದ್ಧಾಂತವನ್ನು ಕೊಡ್ತಾರೋ. ನಂತರ ಇವರು ಕೊಟ್ಟಂಥದ್ದು ಬಂಡವಾಳ ಸಿದ್ಧಾಂತ. ಬಂಡವಾಳ ಸಿದ್ಧಾಂತವನ್ನು ಕೊಡ್ತಾರೆ. ಮತ್ತು ತೆರಿಗೆ ನಿಯಮ ಸಿದ್ಧಾಂತವನ್ನು ಕೊಡ್ತಾರೆ. ತೆರಿಗೆ ನಿಯಮ ಸಿದ್ಧಾಂತವನ್ನು ಇವರು ಕೊಡ್ತಾರೆ. ನಂತರ ಕೊಡ್ತಕ್ಕಂಥದ್ದು ನಿರಪೇಕ್ಷ ವೆಚ್ಚ ಸಿದ್ಧಾಂತ. ನೆನಪಿರಲಿ, ವೆಚ್ಚ ಸಿದ್ಧಾಂತ. ಈ
ಅರ್ಥಶಾಸ್ತ್ರ ಇದ್ರಾಗ ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಕೊಟ್ಟು ಈ ಒಂದು ಸಿದ್ಧಾಂತವನ್ನು ನೀಡಿದವರು ಯಾರು ಅಂತ ಕೇಳ್ತಾರೆ. ಅಂದರೆ ಶ್ರಮ ವಿಭಜನೆ ಸಿದ್ಧಾಂತ, ಮತ್ತು ನೀರಿನ ತುಷ್ಟಿಗುಣ ಸಿದ್ಧಾಂತ, ಬಂಡವಾಳ ಸಿದ್ಧಾಂತ, ತೆರಿಗೆ ನಿಯಮ ಸಿದ್ಧಾಂತ, ನಿರಪೇಕ್ಷ ವೆಚ್ಚ ಸಿದ್ಧಾಂತ, ಈ ಅಷ್ಟು ಸಿದ್ಧಾಂತಗಳನ್ನು ಕೊಟ್ಟವ್ರು ಯಾರಪ್ಪ ಅಂತಂತಂದರೆ ಆಡಮ್ ಸ್ಮಿತ್ ಆಗಿರ್ತಾರೆ. ಆಡಮ್ ಸ್ಮಿತ್ ನೀವು ನೋಟ್ಸ್ ಮಾಡಲಿಕ್ಕೆ ಸಾಧ್ಯ ಆದರೆ ನೋಟ್ಸ್ ಮಾಡಿ. ನಂತರ ಒಂದು ವಾಕ್ಯ ಕೊಡ್ತಾರೆ. ನಂತರ ಒಂದು ವಾಕ್ಯ ಕೊಟ್ಟವ್ರು ಯಾರಪ್ಪ ಅಂತಂದರೆ ನಂತರದ ವಾಕ್ಯ ಯೋಗಕ್ಷೇಮದ ವಾಕ್ಯ. ಯೋಗಕ್ಷೇಮದ ವಾಕ್ಯ ಎರಡನೇ ವಾಕ್ಯ ಯೋಗಕ್ಷೇಮ ವಾಕ್ಯ ಅಂದರೆ ವೆಲ್ಫೇರ್ ಡೆಫಿನೇಷನ್ ಕೊಡ್ತಾರೆ. ವೆಲ್ಫೇರ್ ಡೆಫಿನೇಷನ್ ಯಾರು ಕೊಟ್ಟರು ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್. ಆಲ್ಫ್ರೆಡ್ ಮಾರ್ಷಲ್ ರವರು ಕೊಡ್ತಾರೆ. ಈ ಆಲ್ಫ್ರೆಡ್ ಮಾರ್ಷಲ್ ರವರು 1890ರಲ್ಲಿ ಈ ಒಂದು ವಾಕ್ಯನ ಕೊಡ್ತಾರೆ. ಇವರ ಒಂದು ಪ್ರಸಿದ್ಧ ಗ್ರಂಥ ಯಾವುದು ಅಂತಂತಂದ್ರೆ ದ ಪ್ರಿನ್ಸಿಪಲ್ಸ್ ಆಫ್ ಎಕಾನಾಮಿಕ್ಸ್. ದ ಪ್ರಿನ್ಸಿಪಲ್ಸ್ ಆಫ್ ಎಕಾನಾಮಿಕ್ಸ್ ಅನ್ನುವಂತಹ ಗ್ರಂಥದಲ್ಲಿ ಇವ್ರು ಏನು ಹೇಳ್ತಾರಪ್ಪ ಅಂತಂತಂದರೆ ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ, ಅರ್ಥಶಾಸ್ತ್ರ ಅಂತ ಕರಿತೀವಿ. ಇನ್ನು ಆಡಮ್ ಸ್ಮಿತ್ ಅವ್ರು ಏನು ಕರಿತಿದ್ರು, ಸಂಪತ್ತಿನ ಗಳಿಕೆ ಮತ್ತು ಸಂಪತ್ತಿನ ವೆಚ್ಚವನ್ನು ಅಧ್ಯಯನ ಮಾಡೋ ಸಿದ್ಧಾಂತಕ್ಕೆ ಏನಂತ ಕರಿತಾರೋ ಅಂತಂದ್ರೆ ಸಂಪತ್ತಿನ ವಾಕ್ಯ ಅಂದರೆ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತಾರೋ ಅಂತೇಳಿ ಹೇಳಿದರು. ನಂತರ ಇನ್ನೊಬ್ಬ ಎಕನಾಮಿಸ್ಟ್ ಬರ್ತಾರೆ. ಅವ್ರು ಏನು ಕೊಡ್ತಾರಪ್ಪ ಅಂತಂದ್ರೆ ಮೂರನೇದ್ದು ಕೊರತೆ ಸಿದ್ಧಾಂತವನ್ನು ಕೊಡ್ತಾರೆ. ಕೊರತೆ ಅಥವಾ ವಿರಳತೆ ಸಿದ್ಧಾಂತವನ್ನು ಕೊಡ್ತಾರೆ. ಕೊರತೆ ಅಥವಾ ವಿರಳತೆ ಸಿದ್ಧಾಂತವನ್ನು ಕೊಟ್ಟಿದ್ದವರು ನಿಯೋನಲ್ ರಾಬಿನ್ಸನ್ಸ್. ಈ ನಿಯೋನಲ್ ರಾಬಿನ್ಸನ್ಸ್ ರವರು ಈ ಕೊರತೆ ಅಥವಾ ವಿರಳತೆ ಸಿದ್ಧಾಂತವನ್ನು ಕೊಡ್ತಾರೆ. ಸ್ಕೇರ್ಸಿಟಿ ಡೆಫಿನೇಷನ್ ಅನ್ನು ಕೊಡ್ತಾರೆ 1932ರಲ್ಲಿ. ಇವರು ಬರೆದಂತಹ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಕೇಳ್ತಾರೆ. ಇವರು ಬರೆದಂಥ ಪ್ರಸಿದ್ಧ ಗ್ರಂಥ ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕಾನಾಮಿಕ್ಸ್. ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕಾನಾಮಿಕ್ಸ್. ಇವರು ಈ ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಕೊರತೆ ಏನೋ ಒಂದು ಉತ್ಪಾದನೆ ಮಾಡಬೇಕಂತಂದರೆ ಅವುಗಳ ಸಂಪನ್ಮೂಲಗಳ ಲಭ್ಯತೆಯನ್ನು ಎಷ್ಟೈತೆ ಅಂತ ನೋಡಬೇಕು. ಸಂಪನ್ಮೂಲಗಳ ಕೊರತೆ ಐತಾ ಅಥವಾ ಸಂಪನ್ಮೂಲಗಳ ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತಾವ ಅದನ್ನು ನಾವು ನೋಡಿ ಉತ್ಪಾದನೆ ಮಾಡಬೇಕು. ಅದರಿಂದ ಒಂದು ಎಕಾನಮಿ ಬೆಳೀತಾ ಹೋಗ್ತದೆ. ಅದರ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಏನಂತ ಕರಿತೀವಿ, ಎಕಾನಾಮಿಕ್ಸ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ನಿಯೋನಲ್ ರಾಬಿನ್ಸನ್ಸ್. ಇವರು ಒಂದು ಕೊಟ್ಟಂಥ ಸಿದ್ಧಾಂತ ಕೊರತೆ ಅಥವಾ ವಿರಳತೆ ಸಿದ್ಧಾಂತ. ನಂತರ ಬರ್ತಕ್ಕಂಥದ್ದು 4ನೇ ಸಿದ್ಧಾಂತವನ್ನು ಕೊಡ್ತಾರೆ, ಅಭಿವೃದ್ಧಿ ಸಿದ್ಧಾಂತ. ಈ ಅಭಿವೃದ್ಧಿ ಸಿದ್ಧಾಂತವನ್ನು ಕೊಟ್ಟಿದ್ದವರು ಅಥವಾ ಗ್ರೋತ್ ಥಿಯರಿ P.A. ಸ್ಯಾಮ್ಯುಯಲ್ಸನ್ ರವರು. P.A. ಸ್ಯಾಮ್ಯುಯಲ್ಸನ್. ಈ P.A. ಸ್ಯಾಮ್ಯುಯಲ್ಸನ್ಸ್ ಅನ್ನೋರು ದಿ ಎಕಾನಾಮಿಕ್ಸ್ ಅನ್ನುವಂಥ ಗ್ರಂಥದಲ್ಲಿ ದಿ ಎಕಾನಾಮಿಕ್ಸ್ ಅನ್ನುವಂಥ ಗ್ರಂಥದಲ್ಲಿ ಈ ಒಂದು ಅಭಿವೃದ್ಧಿ ಸಿದ್ಧಾಂತವನ್ನು ಕೊಡ್ತಾರೆ. ಅಭಿವೃದ್ಧಿಗಳ ಬಗ್ಗೆ ಅಧ್ಯಯನ ಮಾಡೋ ಸಿದ್ಧಾಂತವನ್ನು ನಾವು ಏನಂತ ಕರಿತೀವಿ, ಎಕಾನಾಮಿಕ್ಸ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಇವರು ಹೇಳ್ತಾರೆ. ನಂತರ ಬರ್ತಕ್ಕಂಥದ್ದು ಇನ್ನೂ ಒಂದು ಸಿದ್ಧಾಂತ, 5ನೇ ಸಿದ್ಧಾಂತ ಉದ್ಯೋಗ ಸಿದ್ಧಾಂತ. ಈ ಉದ್ಯೋಗ ಸಿದ್ಧಾಂತವನ್ನು ನೀಡಿದವರು ಯಾರಪ್ಪ ಅಂತಂತಂದ್ರೆ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ J.M. ಕೇನ್ಸ್. ಈ J.M. ಕೇನ್ಸ್ ಅವರು ಉದ್ಯೋಗ ಸಿದ್ಧಾಂತವನ್ನು ಕೊಡ್ತಾರೆ. ಇವರ ಒಂದು ಗ್ರಂಥವನ್ನು ಕೇಳ್ತಾರೆ, ಅತ್ಯಂತ ಇಂಪಾರ್ಟೆಂಟ್ ಗ್ರಂಥ, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಇನ್ಕಮ್. ಎಂಪ್ಲಾಯ್ಮೆಂಟ್ ಇಂಟರೆಸ್ಟ್ ಆ್ಯಂಡ್ ಇನ್ಕಮ್. ಈ ಒಂದು ಗ್ರಂಥವನ್ನು ಬರೆದವರು ಯಾರಪ್ಪ ಅಂದರೆ J.M. ಕೇನ್ಸ್. ಈ ಒಂದು ಗ್ರಂಥಕ್ಕೆ ಏನಂತಾರೆ ಅಂತಂದರೆ ಅರ್ಥಶಾಸ್ತ್ರದ ಬೈಬಲ್ ಅಂತ ಹೇಳಿ ಕರೀತಾರೆ. ಈ ಒಂದು ಗ್ರಂಥಕ್ಕೆ ಅರ್ಥಶಾಸ್ತ್ರದ ಬೈಬಲ್ ಯಾವುದಪ್ಪ ಅಂತಂದ್ರೆ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಇನ್ಕಮ್. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಇನ್ಕಮ್. ಈ ಒಂದು 5 ಸಿದ್ಧಾಂತಗಳನ್ನು ಕೊಡ್ತಾರೆ. ಸಂಪತ್ತಿನ ಸಿದ್ಧಾಂತ ಆಡಮ್ ಸ್ಮಿತ್, ಯೋಗಕ್ಷೇಮದ ಸಿದ್ಧಾಂತ ಆಲ್ಫ್ರೆಡ್ ಮಾರ್ಷಲ್, ಕೊರತೆ ಅಥವಾ ವಿರಳತೆ ಸಿದ್ಧಾಂತ ನಿಯೋನಲ್ ರಾಬಿನ್ಸನ್ಸ್, ಅಭಿವೃದ್ಧಿ ಅಥವಾ ಗ್ರೋತ್ ಥಿಯರಿ
P.A. ಸ್ಯಾಮ್ಯುಯಲ್ಸನ್ಸ್ ಮತ್ತು ಉದ್ಯೋಗ ಸಿದ್ಧಾಂತ J.M. ಕೇನ್ಸ್. ಇವು ಫ್ರೆಂಡ್ಸ್ ಅನೇಕ ವಾಕ್ಯಗಳನ್ನು ನೀಡಿದ್ದು. ನಂತರ ಬರ್ತಕ್ಕಂಥದ್ದು ಟೈಪ್ಸ್ ಆಫ್ ಎಕಾನಮಿಯನ್ನು ನಾವು ನೋಡೋಣ. ಟೈಪ್ಸ್ ಆಫ್ ಎಕಾನಮಿ ಆಗಲೇ ನೋಡಿದ್ವಲ್ಲ. ಎಕಾನಮಿ ಅಂದರೆ ಏನು? ಎಕಾನಮಿ ಅಂತಂದರೆ ಅರ್ಥವ್ಯವಸ್ಥೆ, ಆರ್ಥಿಕತೆ. ಅನೇಕ ಆರ್ಥಿಕತೆಗಳು ಬರ್ತವೆ, ಅಂದರೆ 3 ರೀತಿಯ ಆರ್ಥಿಕತೆಗಳು ಬರ್ತವೆ. ಟೈಪ್ಸ್ ಆಫ್ ಎಕಾನಮಿಕ್ಸ್, ಟೈಪ್ಸ್ ಆಫ್ ಎಕಾನಮಿ ನೋಡೋಣ. ಟೈಪ್ಸ್ ಆಫ್ ಎಕಾನಮಿ ಈ ಟೈಪ್ಸ್ ಆಫ್ ಎಕಾನಮಿ ಒಳಗೆ 3 ಎಕಾನಮಿಗಳು ಬರ್ತವೆ, ನೆನಪಿರಲಿ. ಮೊದಲನೇದು ಕ್ಯಾಪಿಟಲಿಸ್ಟ್ ಎಕಾನಮಿ, ನಂತರ ಸೋಷಿಯಲಿಸ್ಟ್ ಎಕಾನಮಿ, ನಂತರ ಮಿಕ್ಸ್ಡ್ ಎಕಾನಮಿ. ನೆನಪಿರಲಿ, ಈ 3 ಎಕಾನಮಿಗಳು ಬರ್ತವೆ. ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಎರಡನೆಯದ್ದು ಸಮಾಜವಾದಿ ಅರ್ಥವ್ಯವಸ್ಥೆ, ಮೂರನೆಯದ್ದು ಮಿಕ್ಸ್ಡ್ ಅರ್ಥವ್ಯವಸ್ಥೆ ಅಂದರೆ ಮಿಶ್ರ ಅರ್ಥವ್ಯವಸ್ಥೆ. ನೆನಪಿರಲಿ, ಸಿಂಪಲ್ ಕಾನ್ಸೆಪ್ಟ್. ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆ, ಹಂಚಿಕೆ, ವಿನಿಯೋಗ ಮತ್ತು ಅನುಭೋಗ ಎಲ್ಲವೂ ಕೂಡ ಖಾಸಗಿಯವರ ಒಡೆತನದಲ್ಲಿರ್ತವೆ. ಉತ್ಪಾದನೆ, ಹಂಚಿಕೆ ಮತ್ತು ಬೆಲೆ ನಿರ್ಧಾರವು ಕೂಡ ಈ ಖಾಸಗಿಯವರ ಕಡೆ ಇರ್ತದೆ. ಖಾಸಗಿಯವರ ಕಡೆ ಇರೋದಕ್ಕೆ ಏನಂತ ಕರೀತಾರೋ ಕ್ಯಾಪಿಟಲಿಸ್ಟ್ ಎಕಾನಮಿ. ಈ ಒಂದು ಕ್ಯಾಪಿಟಲಿಸ್ಟ್ ಎಕಾನಮಿ ಮೇಲೆ ಸರ್ಕಾರದ ಹಸ್ತಕ್ಷೇಪ ಅತ್ಯಂತ ಕಡಿಮೆಯಾಗಿರ್ತದೆ. ಅಂದರೆ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್ ಮತ್ತು ಬೆಲೆ ನಿಗದಿ ಈ 4 ಕೂಡ ಈ ಖಾಸಗಿಯವರ ಕಡೆ ಇರುವುದಕ್ಕೆ ಏನಂತ ಕರೀತಾರೋ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರೀತಾರೋ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅಮೇರಿಕಾ, ಆರ್ ಇದಕ್ಕೆ ಏನಂತ ಕರೀತಾರೆ USA, ಜಪಾನ್, ಜರ್ಮನಿ. ಈ ಒಂದು ದೇಶಗಳು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಪ್ರಮುಖ ಉದಾಹರಣೆಗಳು ಆಗಿರ್ತವೆ. ನಂತರ ಸೋಷಿಯಲಿಸ್ಟ್ ಎಕಾನಮಿ. ಈ ಸೋಷಿಯಲಿಸ್ಟ್ ಎಕಾನಮಿ ಅಂತಂದರೆ ಏನಪ್ಪಾ ಅಂತಂದರೆ ಸಿಂಪಲ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್ ಮತ್ತು ಬೆಲೆ ನಿಗದಿ. ಇವೆಲ್ಲವೂ ಕೂಡ ಸರ್ಕಾರದ ಕೈಯಲ್ಲಿರ್ತವೆ. ಸರ್ಕಾರವೇ ಇವೆಲ್ಲ ವ್ಯವಸ್ಥೆಗಳನ್ನು ನೋಡ್ಕೊತ ಹೋಗ್ತಿರ್ತದೆ. ಬೆಲೆ ನಿಗದಿಯನ್ನು ಕೂಡ ಸರ್ಕಾರವೇ ಮಾಡ್ತದೆ. ಈ ಸೋಷಿಯಲಿಸ್ಟ್ ಎಕಾನಮಿ ಅನ್ನೋಂಥ ಕಾನ್ಸೆಪ್ಟ್ ಯಾರಿಂದ ಬಂತಪ್ಪ ಅಂತ ಕೇಳ್ತಾರೆ. ಯಾರು ಈ ಒಂದು ಸೋಷಿಯಲಿಸ್ಟ್ ಎಕಾನಮಿ ಅಂತ ಕಾನ್ಸೆಪ್ಟನ್ನು ಕೊಟ್ಟವರು, ಪರಿಕಲ್ಪನೆಯನ್ನು ಕೊಟ್ಟವರು ಅಂತ ಕೇಳ್ತಾರೆ. ಅದು ಕಾರ್ಲ್ ಮಾರ್ಕ್ಸ್. ಈ ಕಾರ್ಲ್ ಮಾರ್ಕ್ಸ್ರವರು ಈ ಒಂದು ಸೋಷಿಯಲಿಸ್ಟ್ ಎಕಾನಮಿಯನ್ನು ಪರಿಕಲ್ಪನೆ ಕೊಡ್ತಾರೆ. ಇವರು ಯಾವ ದೇಶದವರಾಗಿರ್ತಾರೆ ಅಂತ ಕೇಳ್ತಾರೆ? ಜರ್ಮನಿ ದೇಶದವರಾಗಿರ್ತಾರೆ. ಇವರ ಪ್ರಸಿದ್ಧ ಬುಕ್ಗಳು ಅಂತಂದ್ರೆ ಗ್ರಂಥಗಳು ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ನಂತರ ದಾಸ್ ಕ್ಯಾಪಿಟಲ್. ನೆನಪಿರಲಿ, ಇವರು ಈ 2 ಗ್ರಂಥಗಳನ್ನ ಬರ್ತಾರೆ, ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್. ಈ ಒಂದು ಅರ್ಥವ್ಯವಸ್ಥೆಯ ಪ್ರಮುಖ ಉದಾಹರಣೆ ಯಾವುದಪ್ಪ ಅಂತಂದರೆ ಅದು ರಷ್ಯಾ ಆಗಿರ್ತದೆ. ರಷ್ಯಾ ಈ 1917ರಲ್ಲಿ ರಷ್ಯಾ ಕ್ರಾಂತಿ ಆಗ್ತದೆ. ಅಲ್ಲಿ ಇರ್ತಕ್ಕಂತಹ ಜಾರ್ ದೊರೆಗಳ ಆಳ್ವಿಕೆ ಅಂತ್ಯ ಆಗ್ತದೆ. ಇದಕ್ಕೆ ರಷ್ಯಾ ಕ್ರಾಂತಿ ಅಂತ ಕರೀತಾರೆ. ಈ ರಷ್ಯಾ ಕ್ರಾಂತಿಯ ನಂತರ ಈ ರಷ್ಯಾವು ಸೋಷಿಯಲಿಸ್ಟ್ ಅಂದರೆ ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ತನ್ನ ಅರ್ಥವ್ಯವಸ್ಥೆಯನ್ನಾಗಿ ಮಾಡಿಕೊಂಡಿದೆ. ಈ ಸಮಾಜವಾದಿ ಅರ್ಥವ್ಯವಸ್ಥೆಗೆ ಇನ್ನೊಂದು ಉದಾಹರಣೆ ಅಂತಂದರೆ ಅದು ಚೀನಾ ಆಗಿರ್ತದೆ. ಚೀನಾದಲ್ಲಿ ಎಲ್ಲ ಉತ್ಪನ್ನಗಳು ಕೂಡ ಅವರ ದೇಶದಾಗಿರ್ತವೆ, ಅಂದರೆ ಸರ್ಕಾರದ್ದೇ ಆಗಿರ್ತವೆ. ಸರ್ಕಾರದ ಹಸ್ತಕ್ಷೇಪ ಅತಿ ಹೆಚ್ಚಾಗಿರ್ತದೆ. ನಂತರ ನೋಡೋದಾದರೆ ಮಿಕ್ಸ್ಡ್ ಎಕಾನಮಿ ಅಂತಂದರೆ ಸುಲಭ. ಇದರಲ್ಲಿ 2 ಕೂಡ ಇರ್ತವೆ, ಖಾಸಗಿ ಮತ್ತು ಸರಕಾರ. ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಆಲ್ಸೋ ಇನ್ವಾಲ್ವ್ ಇನ್ ದಿಸ್ ಎಕಾನಮಿ. ಈ ಒಂದು ಎಕಾನಮಿ ಒಳಗೆ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್ ಮತ್ತು ಬೆಲೆ ನಿಗದಿ 2 ಮಾಡ್ತವೆ. 2 ಕೂಡ ಬೆಲೆ ನಿಗದಿಯನ್ನು ಮಾಡ್ತವೆ, ಪ್ರೊಡಕ್ಷನ್ ಮಾಡ್ತವೆ, ಡಿಸ್ಟ್ರಿಬ್ಯೂಷನ್ ಮಾಡ್ತವೆ, ಎಕ್ಸ್ಚೇಂಜ್ ಮಾಡ್ತವೆ. ಅಂತಂದರೆ ಸರ್ಕಾರದ ಒಂದು ಒಡೆತನದ ಕಂಪನಿಗಳು ಇರ್ತವೆ, ಖಾಸಗಿ ಒಡೆತನದ ಕಂಪನಿಗಳು ಇರ್ತವೆ. ಅಂದರೆ ಜಿಯೋ ಖಾಸಗಿ ಒಡೆತನದ ಕಂಪನಿ, ಅದೇ ರೀತಿ BSNL ಇದು ಕೂಡ ಗೌರ್ಮೆಂಟ್ ವಲಯದ ಒಂದು
ಕಂಪನಿ ಆಗಿರ್ತದೆ. ನಂತರ ನಂದಿನಿ ಹಾಲು ಇದು ಕರ್ನಾಟಕದಾಗಿರ್ತದೆ, ಅಂದರೆ ಗೋರ್ಮೆಂಟ್ ಆಗಿರ್ತದೆ. ಅದೇ ರೀತಿ ಆದಿತ್ಯ ಉಳುಕಿದಂತಹ ಮಿಲ್ಕ್ಗಳು ಏನಾಗಿರ್ತವೆ, ಖಾಸಗಿಯವರಾಗಿರ್ತವೆ. ಈ ಒಂದು ಎಕಾನಮಿ ಒಳಗೆ ಮಾರುಕಟ್ಟೆ ಪೈಪೋಟಿಯ ಅನ್ವಯ ಬೆಲೆ ನಿಗದಿ ಆಗ್ತದೆ. ಮಾರುಕಟ್ಟೆ ಒಳಗೆ ಎಷ್ಟು ಕಾಂಪಿಟೇಷನ್ ಐತಿ ಅನ್ನೋದರ ಮೇಲೆ ಈ ಒಂದು ಎಕಾನಮಿ ಒಳಗೆ ಬೆಲೆ ನಿಗದಿ ಆಗುತ್ತದೆ. ನಂತರ ಬರ್ತಕ್ಕಂಥದ್ದು ನೀವು ನೋಡಿದ್ರಿ ಟೈಪ್ಸ್ ಆಫ್ ಎಕಾನಮಿ. ನಂತರ ಬರ್ತಕ್ಕಂಥದ್ದು ಬ್ರಾಂಚಸ್ ಆಫ್ ಎಕನಾಮಿಕ್ಸ್ ಅಂತ ಬರ್ತದೆ. ಬ್ರಾಂಚಸ್ ಆಫ್ ಎಕನಾಮಿಕ್ಸ್ ನೆನಪಿರಲಿ. ಇದರಲ್ಲಿ ಬರ್ತಕ್ಕಂಥದ್ದು 2 ಎಕನಾಮಿಕ್ಸ್ಗಳು ಬರ್ತವೆ. ಬ್ರಾಂಚಸ್ ಆಫ್ ಎಕನಾಮಿಕ್ಸ್ 2 ವಿಧಗಳು, ಎಕನಾಮಿಕ್ಸ್ನ 2 ವಿಧಗಳು, ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಇದು ಸಮಗ್ರ ಅರ್ಥಶಾಸ್ತ್ರ. ಈ ಸೂಕ್ಷ್ಮ ಮತ್ತು ಸಮಗ್ರ ಈ 2 ಪದಗಳನ್ನು ನೀಡಿದ ಅರ್ಥಶಾಸ್ತ್ರಜ್ಞ ಯಾರು ಅಂತ ಕೇಳ್ತಾರೆ. ಈ 2 ಶಬ್ದಗಳ ಅರ್ಥವನ್ನು ನೀಡಿದವರು ರ್ಯಾಗ್ನರ್ ಫ್ರಿಶ್. ಬ್ರಾಂಚಸ್ ಆಫ್ ಎಕಾನಮಿಕ್ಸ್, ಬ್ರಾಂಚಸ್ ಆಫ್ ಎಕನಾಮಿಕ್ಸ್. ಈ 2 ಪದಗಳನ್ನು ನೀಡಿದವರು ಯಾರಪ್ಪ ಅಂತಂತಂದರೆ ರ್ಯಾಗ್ನರ್ ಫ್ರಿಶ್. ಈ ರ್ಯಾಗ್ನರ್ ಫ್ರಿಶ್ ಅನ್ನೋರು ಮ್ಯಾಕ್ರೋ ಮತ್ತು ಮೈಕ್ರೋ 2 ಪದಗಳನ್ನು ನೀಡಿದ ಅರ್ಥಶಾಸ್ತ್ರಜ್ಞ ಯಾರು ಅಂತ ಕೇಳ್ತಾರೆ, ಅದು ರ್ಯಾಗ್ನರ್ ಫ್ರಿಶ್ ಆಗಿರ್ತಾರೆ. ಇನ್ನು ಮೈಕ್ರೋ ಎಕನಾಮಿಕ್ಸ್ ಅಂತಂದ್ರೆ ಏನು? ಮೈಕ್ರೋ ಎಕನಾಮಿಕ್ಸ್ ಅಂತಂದರೆ ಅರ್ಥವ್ಯವಸ್ಥೆಯ ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ? ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ, ಒಂದು ಘಟಕ, ಒಂದೇ ಕೈಗಾರಿಕೆ ಬಗ್ಗೆ ಅಧ್ಯಯನ ಮಾಡೋದು, ಒಬ್ಬ ವ್ಯಕ್ತಿಯ ಅನುಭೋಗದ ಬಗ್ಗೆ, ಒಬ್ಬ ವ್ಯಕ್ತಿಯ ಉತ್ಪಾದನೆ ಬಗ್ಗೆ, ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಂಘಟನೆಯ ಹಂಚಿಕೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೋ ಮೈಕ್ರೋ ಎಕನಾಮಿಕ್ಸ್ ಅಂತ ಕರೀತಾರೋ. ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಪ್ರಮುಖ ಸಿದ್ಧಾಂತ ಬೆಲೆ ಸಿದ್ಧಾಂತ. ಯಾವ ಎಕನಾಮಿಕ್ಸ್ ಒಳಗೆ ಬರ್ತದೆ ಅಂತ ಕೇಳ್ತಾರೆ? ಬೆಲೆ ಸಿದ್ಧಾಂತ. ಈ ಬೆಲೆ ಸಿದ್ಧಾಂತವನ್ನು ನಾವು ಯಾವ ಎಕನಾಮಿಕ್ಸ್ನಲ್ಲಿ ಅರ್ಥೈಸಿಕೊಳ್ತೇವೆ, ಯಾವ ಎಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡ್ತೇವೆ ಅಂತ ಕೇಳ್ತಾರೋ ಆಪ್ಷನ್ ಕೊಟ್ಟಿರ್ತಾರೆ. ಮ್ಯಾಕ್ರೋ ಮತ್ತು 2 ಅಥವಾ ಯಾವುದೂ ಅಲ್ಲ ಅಂತ ಕೊಟ್ಟಿರ್ತಾರೋ ಅವಾಗ ನೀವು ಹಾಕಬೇಕು. ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರ್ತದೆ ಬೆಲೆ ಸಿದ್ಧಾಂತ, ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರ್ತದೆ. ಇನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಂತಂದರೆ ಒಂದು ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡ್ತದೆ. ಅಂತಂದರೆ ಇಲ್ಲಿ ಎಲ್ಲ ಚಿಕ್ಕ ಘಟಕಗಳು ಕೂಡಿ ಒಂದು ವ್ಯವಸ್ಥೆ ಆಗಿರ್ತಾವೆ. ಅನೇಕ ಕೈಗಾರಿಕೆಗಳು ಕೂಡಿ ಒಂದು ಕೈಗಾರಿಕಾ ವಲಯ ಆಗಿರ್ತದೆ, ಇಂಡಸ್ಟ್ರಿಯಲ್ ಸೆಕ್ಟರ್ ಆಗಿರ್ತದೆ. ನಮ್ಮ ದೇಶ ಒಂದು ನಮ್ಮ ದೇಶದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತಂದರೆ ನ್ಯಾಷನಲ್ ಇನ್ಕಮ್ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಂತಂದರೆ ಅದು ಎದ್ರಾಗ ಬರ್ತೈತಿ? ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಇರ್ತದೆ. ದೇಶದ ಆದಾಯದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತಂದರೆ. ನಂತರ ನಿರುದ್ಯೋಗದ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಂತಂತಂದ್ರೆ ಅದು ಎದ್ರಾಗ ಬರ್ತೈತಿ ಅಂತಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಬರ್ತದೆ. ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಕೂಡ ಅದು ಮ್ಯಾಕ್ರೋ ಎಕನಾಮಿಕ್ಸ್. ಪರ್ ಕ್ಯಾಪಿಟಾ ಇನ್ಕಮ್ ಅಂತಂದರೆ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್, ಇದು ಪರ್ ಕ್ಯಾಪಿಟಾ ಇನ್ಕಮ್ ಆಗಿರ್ತದೆ. ಇನ್ನು ಈ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಪ್ರಮುಖ ಸಿದ್ಧಾಂತ ಯಾವುದು ಅಂತ ಕೇಳ್ತಾರೆ. ಪ್ರಮುಖ ಸಿದ್ಧಾಂತ ಇದು ಆದಾಯ ಸಿದ್ಧಾಂತ. ಈ ಆದಾಯ ಸಿದ್ಧಾಂತವನ್ನು ನಾವು ಈ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಅಧ್ಯಯನ ಮಾಡ್ತೀವಿ. ನಂತರ ಬರ್ತಕ್ಕಂಥದ್ದು ಪೂರೈಕೆ ಸಿದ್ಧಾಂತ ಅಂತಂದರೆ ಇನ್ಕಮ್ ಥಿಯರಿ ಆ್ಯಂಡ್ ಸಪ್ಲೈ ಥಿಯರಿ, ಇವೆರಡು ಸಿದ್ಧಾಂತಗಳನ್ನು ಅಧ್ಯಯನ ಮಾಡೋದು ಎಲ್ಲಿಪ್ಪ ಅಂತಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ. ಈ ಮೈಕ್ರೋ ಎಕನಾಮಿಕ್ಸ್ನ ಪ್ರಪಂಚದಲ್ಲಿ ಪಾಪ್ಯುಲರೈಸ್ ಮಾಡಿದವರು, ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳ್ತಾರೆ. ಮೈಕ್ರೋ ಎಕನಾಮಿಕ್ಸನ್ನು ಜನಪ್ರಿಯಗೊಳಿಸಿದವರು ಯಾರಪ್ಪ ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ರವರು. ನೆನಪಿರಲಿ, ಆಲ್ಫ್ರೆಡ್ ಮಾರ್ಷಲ್. ಈ ಆಲ್ಫ್ರೆಡ್ ಮಾರ್ಷಲ್ರವರು ಈ ಒಂದು ಮೈಕ್ರೋ ಎಕನಾಮಿಕ್ಸ್ನ ಪಾಪ್ಯುಲರೈಸ್ಡ್ ಮಾಡ್ತಾರೆ. ಅದೇ ರೀತಿ ಮ್ಯಾಕ್ರೋ ಎಕನಾಮಿಕ್ಸ್ನ ಪಾಪ್ಯುಲರೈಸ್ಡ್ ಮಾಡಿದವರು JM ಕೇನ್ಸ್. ಈ JM ಕೇನ್ಸ್ ಅನ್ನೋರು ಈ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ನ ಪಾಪ್ಯುಲರೈಸ್ಡ್ ಮಾಡ್ತಾರೆ. ನಂತರ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸೆಕ್ಟರ್ಸ್ ಆಫ್ ಎಕಾನಮಿಯಲ್ಲಿ ಬರ್ತಕ್ಕಂಥ ಅನೇಕ ವಲಯಗಳು.
ಯಾವ್ಯಾವ ವಲಯಗಳು ಅಂದ್ರೆ ಪ್ರಾಥಮಿಕ ವಲಯ, ಮಾಧ್ಯಮಿಕ ವಲಯ, ತೃತೀಯ ವಲಯ. ಪ್ರಾಥಮಿಕ ವಲಯ ಯಾವುದರ ಮೇಲೆ ಆಧಾರಿತವಾಗಿರ್ತದಂತಂದರೆ ಪ್ರಕೃತಿಯ ಮೇಲೆ ಆಧಾರಿತವಾಗಿರುತ್ತದೆ. ಇನ್ನು ಮಾಧ್ಯಮಿಕ ವಲಯ ಈ ಒಂದು ವಲಯದ ಮೇಲೆ, ಪ್ರಾಥಮಿಕ ವಲಯದ ಮೇಲೆ ಅವಲಂಬಿತವಾಗಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಮಾಧ್ಯಮಿಕ ವಲಯ. ಈ ತೃತೀಯ ವಲಯ ಸೇವಾ ಆಧಾರಿತ, ಸೇವೆಗಳ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು. ಟರ್ಸರಿ ಸೆಕ್ಟರ್ ಸೇವಾ ವಲಯ, ಮಾಧ್ಯಮಿಕ ಸೆಕ್ಟರ್ ಇದು ಕೈಗಾರಿಕಾ ವಲಯ, ಇನ್ನು ಪ್ರಾಥಮಿಕ ವಲಯ ಇದು ಪ್ರಕೃತಿ ಆಧಾರಿತ ವಲಯ ಆಗಿರ್ತದೆ. ನೆನಪಿರಲಿ, ಈ ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥವು ಕೃಷಿ, ಅರಣ್ಯ, ರೇಷ್ಮೆ, ಮೀನುಗಾರಿಕೆ, ಹೈನುಗಾರಿಕೆ, ಜೇನು ಸಾಕಾಣಿಕೆ. ನೆನಪಿರಲಿ, ಕೇಳ್ತಾರೆ ಆಪ್ಷನ್ ಕೊಟ್ಟು ಯಾವುದು ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿರ್ತದೆ ಅಂತ ಕೇಳ್ತಾರೆ, ಒಂದು ಕೆಲಸವಾಗಿರ್ತದೆ ಅಂತ ಕೇಳ್ತಾರೆ. ಕೃಷಿ, ಅರಣ್ಯ, ರೇಷ್ಮೆ, ಮೀನುಗಾರಿಕೆ, ಹೈನುಗಾರಿಕೆ, ಜೇನು ಸಾಕಾಣಿಕೆ ಇದು ಪ್ರಾಥಮಿಕ ವಲಯದಲ್ಲಿ ಬರ್ತದೆ. ಇನ್ನು ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂಥವು ಯಾವಪ್ಪ ಅಂತಂದರೆ ಇದು ಕಚ್ಚಾ ವಸ್ತುಗಳ ಮೇಲೆ ಆಧಾರವಾಗಿರ್ತಕ್ಕಂಥವು, ಅದಕ್ಕೆ ಮಾಧ್ಯಮಿಕ ಅಥವಾ ಮಧ್ಯಮ ವಲಯ ಅಂತ ಕರೀತಾರೆ, ಸೆಕೆಂಡರಿ ವಲಯ. ಇಲ್ಲಿ ಕೈಗಾರಿಕೆ ಬರ್ತದೆ, ಕಟ್ಟಡ ನಿರ್ಮಾಣ ಬರ್ತದೆ, ವಿದ್ಯುತ್ ಶಕ್ತಿ ಬರ್ತದೆ, ಗುಡಿ ಕೈಗಾರಿಕೆ. ನೆನಪಿರಲಿ, ಮಾಧ್ಯಮಿಕ ವಲಯದಲ್ಲಿ ಸೆಕೆಂಡರಿ ವಲಯಗಳಲ್ಲಿ ಬರ್ತಕ್ಕಂಥವು ಒಂದು ಕೈಗಾರಿಕೆ, ಕಟ್ಟಡ ನಿರ್ಮಾಣ, ವಿದ್ಯುತ್ ಶಕ್ತಿ, ಗುಡಿ ಕೈಗಾರಿಕೆ. ನೆನಪಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಗಣಿಗಾರಿಕೆ ಯಾವ ವಲಯದಲ್ಲಿ ಬರ್ತದೆ? ಇದೊಂದು ಕ್ವಶನ್ ಕೇಳಿದ್ರು ಎಕ್ಸಾಮ್ನಲ್ಲಿ. ಗಣಿಗಾರಿಕೆ ಯಾವುದರಲ್ಲಿ ಬರ್ತದೆ? ಗಣಿಗಾರಿಕೆ ಅಂದುಗಳು ಒಂದ್ಕಿಲಿ ಏನು ಅನಿಸ್ಬಿಡುತ್ತೆ ಅಂದರೆ ಇದು ಕೈಗಾರಿಕೆ ಅನ್ಕೊಂತೀವಿ, ಇದು ಯಾವುದ್ರಲ್ಲಿ ಮಾಧ್ಯಮಿಕ ವಲಯದಲ್ಲಿ ಬರ್ತೈತಿ ಅನ್ಕೊಂತೀವಿ. ಇದು ಮಾಧ್ಯಮಿಕ ವಲಯದಲ್ಲಿ ಬರೋಂಗಿಲ್ಲ, ಯಾಕಂದರೆ ಇದು ಭೂಮಿಯನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಗಣಿಗಾರಿಕೆಯನ್ನು ನಾವು ಎಲ್ಲಿ ಸೇರಿಸಬೇಕಾಗ್ತದೆ? ಪ್ರಾಥಮಿಕ ವಲಯ. ಗಣಿಗಾರಿಕೆ ಕೇಳ್ತಾ ಇದ್ದಾರೆ, ನೆನಪಿರಲಿ, ಇಂಪಾರ್ಟೆಂಟ್ ಇದು. ಗಣಿಗಾರಿಕೆ ಪ್ರಾಥಮಿಕ ವಲಯದಲ್ಲಿ ಬರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿರ್ತದೆ. ನಂತರ ತೃತೀಯ ವಲಯದ ಸೇವಾ ಆಧಾರಿತವಾಗಿರ್ತದೆ. ಶಿಕ್ಷಣ, ಆರೋಗ್ಯ, ಬ್ಯಾಂಕ್, ವಿಮೆ ಯಾವ ಸೇವೆಯನ್ನು ಕೊಡ್ತವೆ? ಶಿಕ್ಷಣ, ಆರೋಗ್ಯ, ಬ್ಯಾಂಕ್, ವಿಮೆ ಮತ್ತು ಸಾರಿಗೆ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ಇವೆಲ್ಲವೂ ಕೂಡ ಸೇವಾ ವಲಯ ಆಗಿರ್ತವೆ. ಇನ್ನೂ ಒಂಥರ ಕ್ವಶನ್ ಕೇಳ್ತಾರೆ, GDP ಒಂದು ಭಾರತದ ಅರ್ಥವ್ಯವಸ್ಥೆಗೆ ಯಾವ ವಲಯದಿಂದ ಅತಿ ಹೆಚ್ಚಿನ ಆದಾಯ ಬರ್ತದೆ? GDPಗೆ ಈ ಮೂರು ವಲಯಗಳಲ್ಲಿ ತೃತೀಯ ವಲಯದಿಂದ ಹೆಚ್ಚಿನ ಆದಾಯ ಬರ್ತದೆ. ನೆನಪಿರಲಿ, ತೃತೀಯ ವಲಯದಿಂದ ಹೆಚ್ಚಿನ ಆದಾಯ, ಸೆಕೆಂಡ್ ಈ ವಲಯದಿಂದ ಬರ್ತದೆ, ಮಾಧ್ಯಮಿಕ ವಲಯದಿಂದ, ಥರ್ಡ್ ವಲಯದಿಂದ. GDPಗೆ ಆದಾಯ ತೃತೀಯ ವಲಯದಿಂದ ಅಧಿಕವಾಗಿರ್ತದೆ. ಮತ್ತು ಅತ್ಯಂತ ಹೆಚ್ಚಿನ ಉದ್ಯೋಗವನ್ನು ಕಲ್ಪಿಸಿದ ಸೆಕ್ಟರ್ ಯಾವುದು ಅಂತ ಕೇಳ್ತಾರೆ. ಅತಿ ಹೆಚ್ಚು ಉದ್ಯೋಗವನ್ನು ಕಲ್ಪಿಸಿದ ಸೆಕ್ಟರ್ ಯಾವುದಪ್ಪ ಅಂತಂದ್ರೆ ಅದು ಪ್ರಾಥಮಿಕ ವಲಯ ಆಗಿರ್ತದೆ, ಪ್ರಕೃತಿಕ ಆಧಾರಿತವಾಗಿರ್ತದೆ. ಇಲ್ಲಿ ಕೃಷಿ ಬರೋದ್ರಿಂದ ನಮ್ಮ ದೇಶದಲ್ಲಿ ಕೃಷಿ ಆಧಾರಿತ ರಾಷ್ಟ್ರವಾಗೈತಿ. ಕೃಷಿ ಮಾಡೋರು ರೈತರು ಭಾಳ ಜನ ಇದ್ದಾರೆ. ಆದ್ದರಿಂದ ಅವರಿಗೆ ಇದನ್ನು ಉದ್ಯೋಗವನ್ನು ಕೊಟ್ಟಿರತಕ್ಕಂತಹ ವಲಯ ಯಾವುದಪ್ಪ ಅಂತಂದ್ರೆ ಪ್ರಾಥಮಿಕ ವಲಯ. ನೆನಪಿರಲಿ, ಯಾವುದು GDPಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅಂತಂದರೆ ಅದು ತೃತೀಯ ವಲಯ. ಎಂಪ್ಲಾಯ್ಮೆಂಟ್ಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅಂತಂತಂದರೆ ಅದು ಏನಾಗಿರ್ತದೆ ಅಂತಂದರೆ ಪ್ರಾಥಮಿಕ ವಲಯ, ಪ್ರಥಮ ವಲಯ, ಪ್ರೈಮರಿ ಸೆಕ್ಟರ್ ಆಗಿರ್ತದೆ. ಇನ್ನು ಈ ಒಂದು ಎಕನಾಮಿಕ್ಸ್ನಲ್ಲಿ ನಾವು ಪ್ರಚಲಿತ ಘಟನೆಗಳನ್ನು ನೋಡಿದ. ಪ್ರಚಲಿತವಾಗಿ ನಾವು ಎಕನಾಮಿಕ್ಸ್ ಬಗ್ಗೆ ಏನು ತಿಳ್ಕೊಳ್ಬೇಕಪ್ಪ ಅಂತಂತಂದ್ರೆ ಈ ಒಂದು ಎಕನಾಮಿಕ್ಸ್ಗೆ ಮೊದಲ ನೋಬೆಲ್ ಪ್ರಶಸ್ತಿ ಯಾವಾಗ ಸಿಕ್ತು ಅಂತಂದರೆ 1968ರಲ್ಲಿ ನೋಬೆಲನ್ನು ಅರ್ಥಶಾಸ್ತ್ರಕ್ಕೂ ಕೊಡಬೇಕಂಥೇಳಿ ನಿರ್ಧಾರ ಮಾಡ್ತಾರೆ. ಯಾಕೆ ನಿರ್ಧಾರ ಮಾಡ್ತಾರೆ ಅಂತಂದರೆ ಈ ನೋಬೆಲ್ ಕೊಡೋದು ಎಲ್ಪ ಅಂತಂದರೆ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ನೋಬೆಲ್ ಕೊಡ್ತಾರೆ. ಈ ಸ್ವೀಡನ್ನಲ್ಲಿ ರಿಕ್ಸ್ ಅನ್ನುವಂಥ ಒಂದು ಬ್ಯಾಂಕ್ ಇರ್ತದೆ. ಈ ರಿಕ್ಸ್ ಅನ್ನುವಂಥ ಬ್ಯಾಂಕಿಗೆ 300 ವರ್ಷಗಳು ಆಗಿರ್ತವೆ. 300 ವರ್ಷಗಳ ವರ್ಷಾಚರಣೆಯ ಸಂಭ್ರಮ ಇರ್ತದೆ. ಆ ಸಂಭ್ರಮದ ಸಲುವಾಗಿ ಅರ್ಥಶಾಸ್ತ್ರಕ್ಕೂ ಕೂಡ ನೋಬೆಲ್ ಕೊಡಬೇಕಂಥೇಳಿ ನಿರ್ಧಾರ ಮಾಡ್ತಾರೆ. ಇನ್ನು ಪ್ರಥಮವಾಗಿ ನೋಬೆಲ್ ಪಡೆದ ವ್ಯಕ್ತಿ ಯಾರಪ್ಪ ಅಂತಂತಂದರೆ ಅದು JM ಕೇನ್ಸ್. ಈ JM ಕೇನ್ಸ್ ಅವರಿಗೆ ಕೊಡ್ತಾರೆ 1969ರಲ್ಲಿ JM ಕೇನ್ಸ್ ಅವರಿಗೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಆಗಿರ್ತಾರೆ ಜಾನ್ ಟಿಂಬರ್ಜನ್ ಅನ್ನುವರಿಗೆ ಈ ಒಂದು ಪ್ರಥಮ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಇವರು ನಾರ್ವೆ ದೇಶದವರಾಗಿರ್ತಾರೆ, ಇವರು ಹಾಲೆಂಡ್ ದೇಶದವರಾಗಿರ್ತಾರೆ.
ಹಾಲೆಂಡ್ ದೇಶದವರು. ಇನ್ನು ಭಾರತದ ಮಟ್ಟಿಗೆ ಬಂದರೆ ಭಾರತದ ಪ್ರಥಮ ಅರ್ಥಶಾಸ್ತ್ರದ ನೊಬೆಲ್ ಪಡೆದಿದ್ದು 1998ರಲ್ಲಿ. ಅದು ಅಮರ್ತ್ಯ ಸೇನ್ ಆಗಿರ್ತಾರೆ. ಇವರು ಕಲ್ಯಾಣ ಸಿದ್ಧಾಂತಕ್ಕೆ ಇವರಿಗೆ ಏನು ಕೊಡ್ತಾರೆ, ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಇನ್ನು 1999 ನೆನಪಿರಲಿ, ಇವರು ಭಾರತ ರತ್ನ ಪಡೆದ 2ನೇ ಮರು ವರ್ಷವೇ ಕೂಡ ಭಾರತ ರತ್ನ ಕೊಡ್ತಾರೆ. ನೊಬೆಲ್ ಪ್ರಶಸ್ತಿ ಪಡೆದ ಮರು ವರ್ಷವೂ ಕೂಡ ಭಾರತ ರತ್ನವನ್ನು ಕೊಡ್ತಾರೆ ಇವರಿಗೆ. ಇನ್ನು 2019ರಲ್ಲಿ ಕೂಡ ಒಬ್ಬರು ಅನಿವಾಸಿ ಭಾರತೀಯ ಅವರು ಕೂಡ ಪಡೆದರು. 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿಯವರು ಮತ್ತು ಇನ್ನೊಬ್ಬರು ಎಸ್ತರ್ ಡುಪ್ಲೋ ಮತ್ತು ಕೆಮರ್, ಈ 3 ಜನಕ್ಕೆ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಎಸ್ತರ್ ಡುಪ್ಲೋ ಮತ್ತು ಕೆಮರ್, ಅಭಿಜಿತ್ ಬ್ಯಾನರ್ಜಿ ಇವರಿಗೆ ಯಾಕೆ ಕೊಡ್ತಾರಪ್ಪ ಅಂತಂದರೆ ಜಾಗತಿಕ ಬಡತನದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ. ಜಾಗತಿಕ ಬಡತನದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ 2019ರಲ್ಲಿ ಮತ್ತೊಬ್ಬ ಭಾರತೀಯರಿಗೆ ಭಾರತ ರತ್ನ ಇದು ನೊಬೆಲ್ ಪ್ರಶಸ್ತಿ ಸಿಗ್ತದೆ. ನಂತರ ನಾವು ನೋಡೋದಾದರೆ ಇವ್ರ ಬಗ್ಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಏನಪ್ಪ ಅಂದರೆ ಇವರೊಂದು ಬುಕ್ ಬರ್ತಾರೆ. ಯಾವ ಗ್ರಂಥ ಬರ್ತಾರೆ ಅಂತ ಕೇಳ್ತಾರೆ ಈ ಅಭಿಜಿತ್ ಬ್ಯಾನರ್ಜಿ ಅವರು. ಇವ್ರೊಂದು 2 ಬುಕ್ ಭಾಳ ಸಿಂಪಲ್ ಆಗಿದಾವೆ. ಏನಪ್ಪ ಅಂದರೆ ಗುಡ್ ಎಕಾನಮಿಕ್ಸ್ ಫಾರ್ ಹಾರ್ಡ್ ಟೈಮ್, ಅನ್ನುವಂಥ ಒಂದು ಗ್ರಂಥವನ್ನು ಬರೀತಾರೆ. ಮತ್ತು ಇನ್ನೊಂದು ಗ್ರಂಥ ಬರೀತಾರೆ, ವಾಟ್ ಎಕಾನಮಿಕ್ಸ್ ನೀಡ್ ನೌ ಅಂಥೇಳಿ ಇದೊಂದು ಬರೀತಾರೆ ಬುಕ್ಕು. ಗ್ರಂಥ ಕೇಳ್ತಾರೆ ಅಭಿಜಿತ್ ಬ್ಯಾನರ್ಜಿ ಅವ್ರದ್ದು ಗುಡ್ ಎಕಾನಮಿಕ್ಸ್ ಫಾರ್ ಹಾರ್ಡ್ ಟೈಮ್ಸ್ ಮತ್ತು ವಾಟ್ ಎಕಾನಮಿಕ್ಸ್ ನೀಡ್ ನೌ. ಇನ್ನೊಂದು ಈ ಅಮರ್ತ್ಯ ಸೇನ್ ಅವರು ಒಂದು ಬುಕ್ ಬರ್ತಾರೆ, ಕೋಲ್ಕತ್ತಾ ಆಫ್ಟರ್ ಇಂಡಿಪೆಂಡೆನ್ಸ್. ಈ ಕೋಲ್ಕತ್ತಾ ಆಫ್ಟರ್ ಇಂಡಿಪೆಂಡೆನ್ಸ್ ಇದು ಕೂಡ ಈ ಒಂದು ವಿಷಯಕ್ಕೆ ಇವರು ಭಾಳ ಫೇಮಸ್ ಆಗಿದ್ದಾರೆ. ಇದನ್ನು ಕೇಳ್ತಾರೆ. ಇನ್ನು 2020ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರನ್ನು ಕೇಳ್ತಾರೆ. 2020ರಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ಯಾರ್ಯಾರಪ್ಪ ಅಂತಂದ್ರೆ ಪಾಲ್ ವಿಲ್ಗ್ರೂಮ್ ಅನ್ನೋರಿಗೆ, ಮತ್ತು ರಾಬರ್ಟ್ ವಿಲ್ಸನ್. ಈ ಪಾಲ್ ವಿಲ್ಗ್ರೂಮ್ ಮತ್ತು ರಾಬರ್ಟ್ ವಿಲ್ಸನ್ ಅವರಿಗೆ 2020 ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ನೊಬೆಲ್ ಪ್ರಶಸ್ತಿ ಬಗ್ಗೆ ಯಾವ ರೀತಿ ಸಿಂಪಲ್ ಆಗಿ ಟ್ರಿಕ್ ಮೂಲಕ ನಾವು ನೆನಪಿಟ್ಕೊಳ್ಬೇಕಂತೇಳಿ ಬ್ಯಾಗ್, ಬುಕ್ಕು, ಪಂಚರ್ ಈ ಥರ ಎಲ್ಲ ವರ್ಡ್ಗಳನ್ನು ಮಾಡಿ ನಾನು ನಿಮಗೆ ನೆನಪಿಟ್ಕೊಳ್ಳೋಂಥ ಸುಲಭ ವಿಧಾನ ಮಾಡಿದ್ದೇನೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ವಿಡಿಯೋ ಮುಗಿದ ಮೇಲೆ ಹೋಗಿ ನೋಡ್ಬೋದು. ಈ ಯಾವ ಸಿದ್ಧಾಂತಕ್ಕೆ ಇವ್ರಿಗೆ ಕೊಟ್ಟಿರಪ್ಪ ಅಂತಂದ್ರೆ ಹರಾಜು ಸಿದ್ಧಾಂತಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಪಾಲ್ ವಿಲ್ಗ್ರೂಮ್ ಮತ್ತು ರಾಬರ್ಟ್ ವಿಲ್ಸನ್ ಇಬ್ಬರು ಕೂಡ ಅಮೇರಿಕದವರೇ ಆಗಿರ್ತಾರೆ. ಇವರಿಗೆ 2020ರಲ್ಲಿ ಹರಾಜು ಸಿದ್ಧಾಂತವನ್ನು ಕೊಟ್ಟರು. ಇದು ಫ್ರೆಂಡ್ಸ್ ಎಕನಾಮಿಕ್ಸ್ನಲ್ಲಿ ನಾವು ತಿಳಿದುಕೊಳ್ಳಬೇಕೇ ಆದಂತಹ ಪ್ರಮುಖ ಪರಿಕಲ್ಪನೆ ಇಂಟ್ರೊಡಕ್ಷನ್ ಪಾರ್ಟ್ ಆಗಿರ್ತದೆ. ನೀವು ಇನ್ನೂ ಅನೇಕ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಈ ಒಂದು ಎಕನಾಮಿಕ್ಸ್ ಸಿಲೆಬಸ್ ಮುಗಿಸಿಕೊಡುವಂಥ ಜವಾಬ್ದಾರಿ ನಮ್ಮದು. ಆದ್ದರಿಂದ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನನ್ನ ಜೊತೆ ನೋಟಿಫೈ ಆಗಿರಿ. ಥ್ಯಾಂಕ್ ಯು.